ಆ್ಯಕ್ಚುಲಿ ನಾನು ಹಿಂದೆಯಿಂದ ನೋಡಿದ್ದೀನಿ, ಕೆಲವು ಬಿಸ್ನೆಸ್ಗಳು ಪೀಕ್ ಹೋಗ್ತವೆ, ಪೀಕ್ ಹೋಗ್ಬಿಟ್ಟು ಆಫ್ಟರ್ 1 ಇಯರ್ ಸಡನ್ನಾಗಿ ವ್ಯಾನಿಷ್ ಆಗಿರ್ತವೆ, ಆ ಬಿಸ್ನೆಸ್ಸೇ ಇರಲ್ಲ. ಆದರೆ ಇವತ್ತು ನಾನು ಈ ಬರೀ ಡಾಕ್ಟ್ರಾಗೆ ಉಳಿದಿಲ್ಲ, ಆ ಡಾಕ್ಟ್ರ್ ಜೊತೆಗೆ 600 ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಸ್ಕೂಲ್ ಸ್ಥಾಪಿಸಿದ್ದೇನೆ. ಸ್ಟ್ಯಾಂಡರ್ಡ್ ಸ್ಕೂಲ್ಗಳು ಏನು ಎಜುಕೇಷನ್ ಕೊಡ್ತಾವೋ ಅದೇ ಎಜುಕೇಷನನ್ನು ನಾವು ಕಮ್ಮಿ ಫೀಸ್ನಲ್ಲಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಯಾವತ್ತೂ ಹಣ ಮಾಡೋದಂತೂ ಆಗಿರಲ್ಲ. ಆದರೆ ಇವತ್ತು ನಮ್ಮ ಸ್ಕೂಲ್ನಲ್ಲಿ 600 ಮಕ್ಕಳಿದ್ದಾರೆ. ನಮ್ಮ ಸ್ಕೂಲು ಸ್ಟಡಿ ಗ್ರೋತ್ ಆಗ್ತಾಯಿದೆ. ಕಾರಣ ಏನಂದರೆ ನಾವೇನು ಉದ್ದೇಶನ ಇಟ್ಕೊಂಡಿದ್ವಿ ಅದೇ ಉದ್ದೇಶನ ಇವತ್ತು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಸ್ಕೂಲು ಸ್ಟಡಿಯಾಗಿ ಗ್ರೋತ್ ಆಗ್ತಾಯಿದೆ. ಒಂದೇ ಸಾರಿ ಮೇಲ್ ಬಂದವನಲ್ಲ, 7 ಬೀಳುಗಳ ಜೊತೆ ಸೇರಿ ಮೇಲ್ ಬಂದವನು. ಇದೇ ನನ್ನ ಜೀವನದ ಪರ್ಪಸ್. ಮಹೇಶ್ ಅವರ ವಿಧಾನ ಕಷ್ಟಪಟ್ಟು ಕೆಲಸ, ಉದ್ದೇಶ ಮತ್ತು ಹಲವು ಆದಾಯ ಮೂಲಗಳನ್ನು ಸೇರಿಸಿ ಕಾಲಕ್ರಮೇಣ ಸ್ಥಿರತೆಯನ್ನು ನಿರ್ಮಿಸುತ್ತದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಇದೇ ತತ್ವವನ್ನು ಅನುಸರಿಸುತ್ತವೆ. ಹೂಡಿಕೆಯನ್ನು ವಿಭಜಿಸಿ ಮತ್ತು ಶಿಸ್ತಿನಿಂದ ಮುಂದುವರೆಯಿರಿ. ಅಪಾಯವನ್ನು ನಿರ್ವಹಿಸಿ ದೀರ್ಘಕಾಲದಲ್ಲಿ ಆದಾಯವನ್ನು ಹೆಚ್ಚಿಸುತ್ತದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.